ನಮಸ್ಕಾರ ಕರುನಾಡು ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ವಿಡಿಯೋ ನನಗೆ ಒಂಥರ ಸ್ಪೆಷಲು, ನೋಡೋರ್ಗೂ ಒಂಥರ ಸ್ಪೆಷಲೇ ಅಂದ್ಕೊಳ್ಳಿ. ಏನಪ್ಪ ವಿಷಯ ಅಂದರೆ 2 ಡೇಸ್ ಬ್ಯಾಕ್ ನನ್ನ ಫ್ರೆಂಡು ಒಂದು ಸರ್ಪ್ರೈಸ್ ಇದೆ, ಇಂಥ ದಿನ ಸಂಜೆ 6 ಗಂಟೆಗೆ ಎಲ್ಲರೂ ಬರಬೇಕಂತ ನಮ್ಮ ಗ್ಯಾಂಗ್ನೆಲ್ಲ ಇನ್ವೈಟ್ ಮಾಡಿದ್ದ. ಯಾವತ್ತು ಇಲ್ದಿರೋನು ಏನು ಇವತ್ತು ಸಡನ್ನಾಗಿ ಫಸ್ಟ್ ಟೈಮ್ ಈ ಥರ ಎಲ್ಲ ಹೇಳ್ತು ನಮ್ಬಿಟ್ಟು 2 ಡೇಸಿಂದ ಕೇಳಿದ್ರು ಏನೂ ಹೇಳಿಲ್ಲ. ಯೋಚನೆ ಮಾಡಿ ಏನೇನೋ ಗೆಸ್ ಮಾಡಿದೆ, ತಲೆ ಎಲ್ಲ ಕೆಡ್ಸ್ಕೊಂಡೆ, ಒಂದು ಗೊತ್ತಾಗಲಿಲ್ಲ. ಸರಿ ಆಗಿದ್ದಾಗಲಿ, ಏನೋ ಮಚ್ಚ ಫಸ್ಟ್ ಟೈಮ್ ಈ ಥರ ಹೇಳ್ತಾ ಇದ್ದಾನೆ, ಏನಿರ್ಬೋದು ಸರ್ಪ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಆ ಗ್ರೇ ಕಲರ್ ಟೀ ಶರ್ಟ್ ಹಾಕಿದ್ದಾನಲ್ಲ ಅವನೇ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿರೋದು. ಅದಕ್ಕೆ ನಮ್ಮ ಗ್ಯಾಂಗೆಲ್ಲ ಹೋಗ್ತಾ ಇದ್ದೀವಿ, ನೋಡೋಣ ಅದೇನು ಸರ್ಪ್ರೈಸು ಅಂತ. 5 minutes later. ಸರ್ಪ್ರೈಸ್ ಏನು ಏನು ಅಂತ ಹೇಳ್ಕೊಂಡು ಬಂದ್ರಿ ಇವರು. ರಾಯಲ್ ಎನ್ಫೀಲ್ಡ್ ಶೋರೂಮ್ ಕರ್ಕೊಂಬಂದು ಗಾಡಿ ತಗೊಂತಾರ. ಯಾರೋ ಮಚ್ಚ ಗಾಡಿ ತಗೊಂತಾರ? ನಾನಲ್ಲ ನೀನ ಮಚ್ಚ? ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ಒಬ್ಬ ಸರ್ಪ್ರೈಸ್ ಅನ್ನು ಕರ್ಕೊಂಬಂದ, ಇನ್ನೊಬ್ಬ ಶಾಕೇ ಕೊಟ್ಬಿಟ್ಟ. ಎನಿವೇ ಕಂಗ್ರ್ಯಾಚುಲೇಷನ್ಸ್ ಮಚ್ಚ ಅಂತ ನಮ್ಮ ಮಚ್ಚನ ಡ್ರೀಮ್ ಬೈಕ್ ತಗೊಂಬಿಟ್ಟ. ಆ್ಯಕ್ಚುಲಿ ಟೈಮ್ ಆಗೋಗಿತ್ತು ಅವನಿಗೆ ಡೆಲಿವರಿ ತೊಗೊಳಕ್ಕೆ, ನಮಗೋಸ್ಕರ ಪಾಪ ಕಾಯ್ತಾ ಇದ್ದ. ಸೊ ಬಂದ ತಕ್ಷಣವೇ ಅವ್ನು ಡೆಲಿವರಿ ತೊಗೊಂಡ. ತುಂಬ ಖುಷಿ ಆಗ್ತಿದೆ. ಕಂಗ್ರ್ಯಾಚುಲೇಷನ್ ಮಚ್ಚ, ಎಷ್ಟೋ ವರ್ಷದ ಅವನ ಕನಸು ನನಸಾಗಿದೆ. ಬಟ್ ಇವನು ಪ್ಲ್ಯಾನ್ ಮಾಡಿ ಅವನ ಕೈಯಲ್ಲಿ ಹೇಳ್ಸಿ ಕರೆಸಿದ್ದಾನೆ. ಬೈಕ್ ತೊಗೊಂಡಿರೋದು ಇವನು ಮನೋಜ್ ಅಂತ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್. ಇವನು ಮತ್ತು ಇನ್ನೊಬ್ಬ ನನ್ನ ಬೆಸ್ಟ್ ಫ್ರೆಂಡ್ ಪ್ರತಾಪ್ ಅಂತ ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡಿ ನನ್ನ ಮತ್ತು ಇನ್ನೊಬ್ಬ ಪವನ್ ಅಂತ ಫ್ರೆಂಡ್ ಇದ್ದಾನೆ, ನಮ್ಮಿಬ್ಬರನ್ನು ಕರೆಸಿರೋದು ಇವರು. ಪಾರ್ಟಿ ಐತೆ ಬರ್ರ ಮಚ್ಚ. ಪಾರ್ಟಿ ಎಣ್ಣೆ ಪಾರ್ಟಿ ಒಂದ್ ಲ್ಯಾಪ್ಟಾಪ್ ಪವನ್ ನಿನ್ ಫೀಲಿಂಗ್ ಹೇಳು. ನಾನು ಫೀಲಿಂಗ್ ಏನಿಲ್ಲಪ್ಪ, ಮಚ್ಚನ್ ತಗೊಳ್ಳೋ ಖುಷಿ ಇದೆ. ಕ್ಯಾಮ್ರಾ ಮುಂದೆ ಮಾತಾಡಕ ನನ್ ಭಯ, ಇವನ್ಗಿಕ್ಕು ನೋಡೋಣ. ನಮಗೂ ಭಯ. ಹೇಳು ನಿನ್ ಫೀಲಿಂಗ್. ಅವನ ಗಾಡಿ ತಗೊಳೋದಕ್ಕಿಂತ ನಿಮ್ಗೊಂದು ಸಸ್ಪೆನ್ಸ್ ಕೊಟ್ಟೆ ನೋಡ್ ಮಚ್ಚ, ಅದ್ರಲ್ಲಿ ತುಂಬಾ ಖುಷಿ ಸಿಕ್ತು. ಏನ್ ಹೇಳೋದು, ನೋ ವರ್ಡ್ಸ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಮಸ್ಕಾರ ದೇವರು. ನೋಡಿ, ಇದೇ ನಮ್ಮ ಮಚ್ಚನ ನ್ಯೂ ಬೈಕ್ ಅನ್ನೋದಕ್ಕಿಂತ ನನ್ನ ಮಚ್ಚನ ಡ್ರೀಮ್ ಬೈಕ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಕಲ್ಲರಿಂದ ಹಿಡಿದು ಪ್ರತಿಯೊಂದು ತುಂಬ ವರ್ಷಗಳಿಂದ ಡಿಸೈಡ್ ಮಾಡಿ ಕನ್ಸ್ಕೊಂಡು ಇವತ್ತು ಅದನ್ನು ನನಸು ಮಾಡ್ಕೊಂಡಿರೋದು ನನ್ನ ಮಚ್ಚ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನಮ್ಮ ಮಚ್ಚಂಗೆ ಇನ್ನೆಷ್ಟು ಖುಷಿ ಆಗಿರಬೇಡ. ಎನಿವೆ ಕಂಗ್ರಾಟ್ಸ್ ಮಚ್ಚ, ಸೈಕಾಗಿದೆ. ಬ್ಲ್ಯಾಕ್ ಕಲರ್ ಮ್ಯಾಟ್ ಫಿನಿಶ್. ಕಂಗ್ರಾಚುಲೇಷನ್. ಹೌದಾ? ಪಾರ್ಟಿ ఉంది ಪುಷ್ಪ, ಪಾರ್ಟಿ ఉంది. ಇನ್ನು ಗಾಡಿ ಡೆಲಿವರಿ ತೊಗೊಂಡು ನಮ್ಮ ಅಚ್ಚನ ಮನೆ ಹತ್ರ ಹೋಗ್ತಾ ಇದೀವಿ. ಮನೆ ಹತ್ರ ಹೋಗಿ ಈಗ ನಮ್ಮ ರಥನ ತಗೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಬೇಕು ನಮ್ಮ ರಥಗೆ. ಈಗ ಅವ್ರ ಮನೆ ಹತ್ರ ಬಂದ್ರಿ, ನಮ್ಗೆ ಸರ್ಪ್ರೈಸ್ ಅಂತ ಹಾಳು ಮಾಡಿದ್ದು ಇವನೇ. ಎಲ್ಲ ಇವಂದೇ ಏನೋ ಅದ್ ಮಾಡ್ಬಿಡ್ತಾನೆ. ನೀವು ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು, ನೀವು ಕ್ಯೂರಿಯಾಸಿಟಿ ಆಗಿರ್ಬೇಕು. ನೀನ್ ಏನೇನು ಯೋಚನೆ ಮಾಡ್ದೆ? ಇಲ್ಲ ನಾನು ಏನ್ ಮಾಡ್ದೆ, ಏನು ಒಂದು ಅದೇ ನಿಮ್ದು ಯಾವ್ದೋ ರಿಯಲ್ ಎಸ್ಟೇಟ್ ದುಡ್ಡು ಗಿಡ್ ಬರುತ್ತೇನೋ ಅಂತ, ಇಲ್ಲ ಅಂದ್ರೆ ನೀನ್ ಗಾಡಿ ತಗೊಂತಿ ಅಂತ ಯೋಚನೆ ಮಾಡಿದೆ ನಾನು. ಇಲ್ಲ, ಅದ್ 1% ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕೆ ನಾನೊಂದು ಕೀಚನ್ ದೇಪುಟ್ಟೆ. ನಾನ್ ದೇಪಿಲ್ಲ, ಅವ್ನ್ ರಿಟರ್ನ್ ಕೊಡ್ತೀನಿ. ನೋಡಿ, ಇದು ಟಾಪ್ ಎಂಡ್ ಅಂತೆ, 2,81,000 ಆಯ್ತಂತೆ. ಸಗದಾಗಿದೆ ಗಾಡಿ, ಕಲರ್ ಎಲ್ಲ. ನಾವು ಯಾವಾಗ ನಮ್ಮ ಡ್ರೀಮ್ ಬೈಕ್ ತೆಗಿಯೋದು, ಟೈಮ್ ಬರಲಿ ತೆಗಿಯೋಣ. ಮನೆ ಒಳಗೆ ಹೋಗ್ಬಿಟ್ಟು ಬರ್ತಿದ್ದೀರಿ ಫ್ರೆಂಡ್ಸ್. 5 minutes later. ಸ್ವೀಟ್ ತಿನ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಹರಟೆ ಹೊಡ್ಕೊಂಡು ಬಂದ್ವಿ. ಈಗ ಗಾಡಿ ತೊಗೊಂಡು ಪೂಜೆ ಮಾಡ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಅಚ್ಚ ಅವ್ರ ಅಮ್ಮ ಜೊತೆ ಫಸ್ಟ್ ರೈಡ್ ಹೋಗ್ತಾ ಇದ್ದಾನೆ. ಒಂದು ಕ್ಲಿಪ್ ಹಾಕ್ತೀನಿ, ಕೇಳಿಸ್ಕೊಂಡು ಬನ್ನಿ. ನಮ್ಮ ಅಚ್ಚ ಯಾಕೆ ಬುಲೆಟ್ ಚೂಸ್ ಮಾಡ್ದ, ಅವ್ನಿಗೆ ಹೆಂಗೆ ಇಷ್ಟ ಆಯಿತು, ಅದ್ರ ಕತೆ ಏನು ಕೇಳಿಸ್ಕೊಂಡು ಬನ್ನಿ. ಬಚಾ, ಇದು ಯಾವಾಗ ಗೊತ್ತೇನೋ, ನಾನು ಗೇರ್ ಗಾಡಿ ಓಡ್ಸೋದು ಕಲ್ತಿದ್ದು 8ನೇ ಕ್ಲಾಸಲ್ಲಿ. ಸರಿನಾ? ಮಾಸ್ತನಹಳ್ಳಿಲಿದ್ದೆ. ನಮ್ಮ ಅಂಡೇರ್ ಹತ್ರ ಇದ್ದಿದ್ದು ಸ್ಪ್ಲೆಂಡರ್ಗಳು. ಆ ಸ್ಪ್ಲೆಂಡರ್ ಓಡ್ಸೋದ್ರಾಗೆ ಕಲ್ತ್ಕೊಂಡಿದ್ದೆ ನಾನು 8ನೇ ಕ್ಲಾಸಲ್ಲಿ. ನಮ್ಮ ಅಣ್ಣ ಫ್ರೆಂಡ್ ಒಬ್ನು ಬುಲೆಟ್ ತಗೊಂಡ.
ಅವಾಗ ನಂಗೆ ಎತ್ತ ಕೂಡ ತಾಕತ್ತಿರಲಿಲ್ಲ ಗೊತ್ತಾ. ಬುಲೆಟ್ನ ಬುಲೆಟ್ ಎತ್ತಕ್ಕೆ ತಾಕತ್ತಿರಲಿಲ್ಲ. ಆಮೇಲೆ ಅವ್ರ ನಮ್ಮನು ಇದ್ದ ನೋಡು, ಅವನು ಓಡಿಸ್ದೆ ನಾನು ಅಂತೆ, ಎತ್ಬಿಟ್ಟು ಓಡಿಸ್ದೆ. ಅವತ್ತೆ ಫುಲ್ ಇದಾಗೋಗ್ಬಿಟ್ಟೆ. ಬುಲೆಟ್ ತಗೊಂಡ್ರೆ ಅದೇ ತಗೊಂಡ್ರಪ್ಪ ಅಂತ ಅವಾಗಿಂದ ಅದಂಗೆ ಕಂಟಿನ್ಯೂ ಹಾಕೊಂಡು ಬಂದು ಇಷ್ಟು ವರ್ಷ ಕಾಯಿಸ್ಕೊಂಡು ಇವಾಗ ಎತ್ಕೊಂಡಿದ್ದೀನಿ. ಮಮ್ಮಿಗೋಸ್ಕರ ಬುಲೆಟ್ ಅದು ಹೆಂಗೆ ಅಂದ್ರೆ ನನ್ ಇದು ಬೇಜಾನ್ ಆಪ್ಷನ್ಗಳು ಅವೇ. ನನ್ ಹೆಂಗೆ ಅಂದ್ರೆ ಇವಾಗ ನನ್ಗೂ ಬೇರೆ ಗಾಡಿಗಳಲ್ಲ ಅವಾಗ ಅದು ಫಸ್ಟ್ ಆಗಿತ್ತು. ಬೇರೆ ಗಾಡಿ ಓಡಿಸಿದ್ಮೇಲೆ ಇದಕ್ಕಿಂತ ಚೆನ್ನಾಗಿರೋ ಗಾಡಿಗಳು ಅವೇ, ನಾನು ಇಲ್ಲ ಅಂತ ಹೇಳಲ್ಲ. ಇದ್ಯಾಕ ಸ್ಕಿನ್ನ ಬರ್ತೈತೆ. ಆದ್ರೆ ಹೆಂಗ್ ಗೊತ್ತಾ, ನಮ್ಮಮ್ಮ ಇಟ್ಟಿಲ್ಲಲ್ಲ, ಏಕಾಗಲ್ಲ. ಅದಕ್ಕೆ ಇದಾದ್ರೆ ಸಾಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ನನ್ ತಂಟೆಗೆ ಏನಾರು ಬಂದ್ರೆ ಮುಕ್ಕಾಮುತ್ತಿ ಕುಯ್ದಾಕ್ಬಿಡ್ತೀನಿ. ಯಾಕೆ ನನ್ನೇ ಕಟ್ ಮಾಡ್ತೀಯ ಅವತ್ತು ಇವತ್ತು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅವ್ನು ಟ್ರೋಲ್ ಮಾಡೋಣ ಬೇಕಾ ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ನನ್ನ ಹತ್ರ ಬೇಡ, ನಾನು ಸರಿ ಇಲ್ಲ. ಬೇಡ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ನೀವು ಉಂಟೆ ಮೈಕೆ ಕೊಡ್ತೀನಿ. ನಂಗೆ ಬೇಡ ಮಚ್ಚ, ನನ್ನ ನಾಚಿಕೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಪ್ಪೆ ಯಾರಪ್ಪೆ ಲೋಪರ್ ನನ್ ಮಗ ನೀನು. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ನಮ್ಮ ಹುಡುಗರ ಜೊತೆ ಸೇರಿಕೊಂಡ್ರೆ ಬ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ರೆ ದಿನಕ್ಕೆ 10 ಪಾರ್ಟ್ ಬಿಡ್ಬೋದೇನೋ. ಬಟ್ ಎಲ್ಲ ಬೀಪುಗಳು ಹಾಕ್ಕೊಂಡೇ ಹೋಗ್ಬೇಕು. ಆದರೂ ಇವತ್ತು ಕಂಟ್ರೋಲ್ ಮಾಡ್ಕೊಂಡು ಕಮ್ಮಿ ಮಾತಾಡ್ತಾ ಇದ್ದೀರಿ. ಕಾರಣ ನನ್ನ ವೈಫ್ ಇರೋದ್ರಿಂದ ಪಾಪ ಅವರು ಸ್ವಲ್ಪ ರೆಸ್ಪೆಕ್ಟಾಗೆ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಕಾಮಿಡಿ. ಅವಳು ಇಲ್ಲ ಅಂದರೆ ಬರೀ ಬೀಪುಗಳೇ. ಕಮೆಂಟಲ್ಲಿ ನೀವು ಹಾಕ್ಕೊಂಡು ರುಬ್ಬಿಡ್ತಾ ಇದ್ದೀರಿ ಆಮೇಲೆ ನಮ್ಮನ್ನೇ. ಬರೀ ಇಂಥದೆಯಾ? ನೋಡಿ, ನಮ್ಮ ಗ್ಯಾಂಗಲ್ಲಿ ಅವನೇ ಪೂಜಾರಿ ಅಂದರೆ ದೊಡ್ಡ ಮನುಷ್ಯ. ಎಲ್ಲ ಮುಂದೆ ನಿಂತ್ಕೊಂಡು ಏನೇ ಆದರೂ ಮುಂದೆ ನಿಂತ್ಕೊಂಡು ಸಾಲ್ವ್ ಮಾಡೋದು, ರೆಡಿ ಮಾಡೋದು ಎಲ್ಲ ಪ್ರತಾಪ್ ದಂಸಂದ್ರ. ನನಗೆ ಹತ್ತತ್ರ ಒಂದು 3 ವರ್ಷ ಇಲ್ಲಿ ವಂಡರ್ಫುಲ್ ಮೆಮೊರೀಸು. ಈ 3 ಜನ ಮಚ್ಚಂದಿರು ಸಿಕ್ಕಿದ್ದು ಇಲ್ಲೇ, ನನ್ನ ವೈಫ್ ಸಿಕ್ಕಿದ್ದು ಇಲ್ಲೇ. ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ದಂಸಂದ್ರನ. ನನಗಂತೂ ಮತ್ತೆ ಕಾಲೇಜಿಗೆ ಸರಿ ಏನು ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ. ಒಳ್ಳೆ ಫ್ರೆಂಡ್ಸು, ಒಂದೊಳ್ಳೆ ಹೆಂಡ್ತಿ ಮಾತ್ರ ಸಿಕ್ತು. ಎಜುಕೇಷನು ಆಯಿತು. ಈ ರೋಡು ನಮಗೆ ಹೊಸದಲ್ಲ. ಅದೆಷ್ಟಲ್ಲಿ ಬಂಕಾಕಿ ಅದು ಎಷ್ಟು ತಿರುಗಿದಿರೋ ಲೆಕ್ಕನೇ ಇಲ್ಲ. ನನಗೆ ಕಾಲೇಜಿಗೆ ಬಂದಮೇಲೆ ಗೊತ್ತಾಗಿದ್ದು ಹಿಂಗೂ ಒಂದು ರೋಡ್ ಐತೆ, ದಂಸಂದ್ರಿಂದ ಈ ಕಡೆ ಊರುಗಳೈತೆ ಅಂತ. ನೋಡಿ, ದೇವಸ್ಥಾನ ಬಂತು. ಈಗ ನಮ್ಮ ಮಚ್ಚನ ರಥಗೆ ಪೂಜೆ. ನಾವು ಫುಲ್ಲಾಗಿ ಮಾತಾಡಿದ್ರೆ ಅವ್ನು ಹಾಕಂತ. ನೀವು ಏನೋ ನಮ್ಮ ಮರ್ಯಾದೆ ಕಳೆಯಕ್ಕೆ ಬಂದವನಲ್ಲ ಅವಳಾಗ ನೀವು ನಾನು ಅದಕ್ಕೆ ಅವಾಗ ಹೇಳಿದ್ ನಮ್ಮ ಗ್ಯಾಂಗಲ್ಲಿ ಒಂದು ದೊಡ್ಡವನು ಅಂತ. ನನ್ನ ದೊಡ್ಡವನು ಚಪಾತೀಸ್ ಬಿಟ್ರೆ ಹಿಂಗೆ ಮಾತಾಡ್ಕೊಂಡು ಇದ್ಬಿಡ್ತೀವಿ. ಟೈಮ್ ಆಯಿತು, ಪೂಜೆ ಶುರು ಮಾಡೋಣ. ನಮ್ಮ ಅಜ್ಜ ಫಸ್ಟ್ ಬೈಕ್ ಫೋಟೋ ಶೂಟ್ ಮಾಡ್ದ. ಪ್ರತಾಪ, ಏನು ದೇವಸ್ಥಾನ ಇದೆ? ವೀರಭದ್ರ ಸ್ವಾಮಿ. ಮತ್ತೆ ಪ್ರಸಾದ ಕೊಡ್ತಾರ. ನೀನ್ ಹೋಗೋ ಬಿಸಿ ಬೀಳ್ಬೇಕು, ಕಾಲ ಆಗುತ್ತೆ, ಬೇಗ ಹೋಗೋ. ನೀನ್ ಅದಕ್ಕೆ ತಾನು ಬಂದಿರೋದು. ಪ್ರಸಾದ ಕಾಲ ಆಗುತ್ತೆ, ಬೇಗ ಹೋಗೋ ಮಚ್ಚ. ಇವನ್ ಅದಕ್ಕೆ ಬಂದಿರೋದು ಪ್ರತಾಪ್. ತಂದು ಕೊಟ್ರೆ ಇಷ್ಟಿಷ್ಟು ತಿಂತಾನೆ ನನ್ನ ಮಗನೆಲ್ಲ ನನ್ನ ಮೇಲೆ ಓಡತಾನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಳ್ಳ ಸಿಕ್ಕಾಕೊಂಡ. ನಿಧಾನ ಬಿಡಿ. ಸೂಪರ್. ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಚೆನ್ನಾಗಿದಲ್ಲ ದೇವಸ್ಥಾನ. ದೇವಸ್ಥಾನ ಸಕ್ಕತ್ತಿದೆ. ನಾವು ಕಾಲೇಜಾಗಿ ಹೋಗಿದ್ದು, ಕನ್ಸ್ಟ್ರಕ್ಟ್ ಆಗಿರಲಿಲ್ಲ ಗೈಸ್. ಯಾವಾಗಾಯ್ತೋ ಗೊತ್ತಿಲ್ಲ, ಬಟ್ ದೇವಸ್ಥಾನ ಸಕ್ಕತ್ತಾಗಿದೆ. ವೀರಭದ್ರ ಸ್ವಾಮಿ ಅಂತೆ. ನೋಡಿ, ನಮ್ಮ ಅಚ್ಚನ ಗಾಡಿಗಲ್ಲಿ ಪೂಜೆ ಮಾಡಿಸ್ತವ್ರೆ. ನಾವಿಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಬಿಸಿಬೇಳೆ ಬಾತು, ಪಾಯಸ. ಬ್ಯಾಟ್ಸ್ಮನ್ ಬಂದ.
ಮಚ್ಚ ಕೈಯಲ್ಲಿ ಪ್ಲೇಟು ಗ್ಲಾಸು ತಗೋ ಇದನ್ನು. ಇವನೇ ಮಚ್ಚ ಜಾಸ್ತಿ ಹಾಕ್ಸ್ಕೊಂಡಿರ. ಇರೋ ನಾನು ಮಾತಾಡಕಂಟೆ ಇರೋ ವಿಡಿಯೋ ಐತೆ ಇದೇ ಇರಲಿ ಫಸ್ಟ್ ಇಲ್ಲ ಅವಡೆ ನಾನು ಮಾತಾಡ್ತೀನಿ. ಅವತ್ತೇ ಸಪ್ತಾಹದಿಂದ ಇದು ಮಾಡ್ತಾ ಇದ್ದೇನೆ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇವನು ಯಾವಾಗ್ಲೂ ಜಾಸ್ತಿ ತಿಂತಾನೆ. ಇಲ್ಲಿ ನೋಡು, ಇಲ್ಲಿ ವಿಡಿಯೋ ತೋರ್ಸೋ. ನಿನ್ ತೋರ್ಸೋ. ಕಡಿಮೆನೇ ಇರೋದು. ಸೇಮ್ ಇರೋದು ಸೇಮ್ ಅಲ್ಲ, ನಾರ್ಮಲ್ ಟೈಮಲ್ಲಿ ಇಷ್ಟಿಷ್ಟು ತಿಂತಾನೆ ನನ್ನ ಮಗನು. ಇವನು ವಿಡಿಯೋ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಕಡಿಮೆ ಹಾಕ್ಸ್ಕೊಂಡ್ ತಿಂತಾವನೆ. ಹೌದು, ನಿಜ ಗೈಸ್, ಒಂದು ಸರಿಯಾಗಿ ತಿಂತಾನೆ. ವಿಡಿಯೋಗೋಸ್ಕರ ಇವತ್ತು ಕಮ್ಮಿ ತಿಂತವನೆ. ನೋ ಕಾಮೆಂಟ್ಸ್. ನಮ್ಮ ಅಚ್ಚ ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ಗಾಡಿಗೆ ಪೂಜೆ ಮಾಡ್ತಾವನೆ. ದೇವ್ರೇ, ನಮ್ಮ ಅಚ್ಚಂಗೆ ಎಲ್ಲ ಒಳ್ಳೇದಾಗಲಿ. ನಮ್ಮ ಅಚ್ಚನ ಗಾಡಿ ಸೇಫಾಗಿರಲಿ, ಯಾವಾಗಲೂ ಚೆನ್ನಾಗಿರಲಿ. ಆ್ಯಕ್ಚುಲಿ ನನಗೆ ಇಲ್ಲಿ ಪೂಜೆ ಮಾಡಿದ್ದು ತುಂಬ ಇಷ್ಟ ಆಯಿತು. ನಾನು ನನ್ನ FZ ಆ್ಯಕ್ಟಿವಾ ತೊಗೊಂಡಾಗ ಮಾಡಿಸಿದ್ದೀನಿ, ಬಟ್ ಈ ಪೂಜಾರಿ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ದೇವರೇ ಈ ಗಾಡಿಗೂ ಮತ್ತು ನಮ್ಮ 4 ಜನ ಫ್ರೆಂಡ್ಶಿಪ್ಗೂ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಪ್ಪ. ಎಲ್ಲ ಮುಗಿದ್ರು ನಮ್ಮ ಮಾತುಗಳು ಮಾತ್ರ ನಿಲ್ತಾ ಇಲ್ಲ. ನನಗೆ ವೀಡಿಯೋ ಮಾಡಿ ಸುಸ್ತಾಗೋಯ್ತು. ಎಷ್ಟಂತ ಮಾಡಲಿ, ಏನು ಮಾಡೋದು. ಕಾಲೇಜ್ ಆದಮೇಲೆಲ್ಲ ಕೆಲಸ ಟೈಮಲ್ಲಿ ಬ್ಯುಸಿ ಆಗೋದ್ರಿ, ಸಿಗೋದೇ ಅಪರೂಪ. ಸಿಗ್ದಾಗ ಬಾರಿಸೋದೆ. ಯಾಕೋ ಇವತ್ತು ನಾವು ಮನೆಗೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ನಿಲ್ಲಿಸ್ತಾ ಇಲ್ಲ. ನಾವು ಪಾಪ ನಾಯಿ ಮರಿ ಜೊತೆ ಕೂಡ ಆಟ ಆಡ್ತಾಯಿದ್ದೀವಿ. ನನಗೂ ವೀಡಿಯೋ ಮಾಡಿ ಸಾಕಾಯಿತು. ಒಂದು ಪಾರ್ಟಲ್ಲಿ ಮುಗಿಸೋಣ ಅಂದ್ಕೊಂಡ್ರೆ ಬಿಟ್ಟರೆ 10 ಪಾರ್ಟ್ ಮಾಡ್ಬೋದೇನೋ ವೀಡಿಯೋಸ್ನೆಲ್ಲ. ಇದನ್ನೆಲ್ಲ ಕಟ್ ಮಾಡಿ ಅದು ಎಡಿಟ್ ಮಾಡಿ ಅದು ಯಾವಾಗ ಆಗ್ತೀನೋ, ಒಂದು ಪಾರ್ಟಲ್ಲಿ ಮುಗಿಸ್ತೀನಿ ಇಲ್ವೋ ನಿಜ ನನಗೆ ಗೊತ್ತಿಲ್ಲ. ಬಟ್ ಒಂದು ಪಾರ್ಟಲ್ಲಿ ಮುಗಿಸ್ಲೇಬೇಕು, ಮುಗಿಸ್ತೀನಿ. 5 minutes later. ಅಷ್ಟೇ, ಪೂಜೆ ಮುಗೀತಾ. ಇನ್ನು ನಮಗೂ ಟೈಮ್ ಆಯ್ತು ಮನೆಗೆ ಹೋಗ್ಬೇಕು. ಬಾಯ್ ಮಚ್ಚ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಕರ್ಕೊಂಬರ್ತೀನಿ ಅವನ್ನ. ಇನ್ನು ನಾವು ಮನೆಗೆ ಹೋಗ್ಬೇಕು ಒಬ್ಬೊಬ್ರೆ. ಈಗ ನಮ್ಮ ಹೀರೋ ನಮ್ಮ ರಥ ಎತ್ಕೊಂಡು ಹೋಗ್ತಾನೆ. ಇನ್ನು ನಾನು ನಮ್ಮ ಮಿಸ್ಸಸ್ಸನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ. ಅಷ್ಟೇ ತಾನೆ. ಹತ್ರ ಅವರಲ್ಲ ಅವ್ರು ಬಂದು ಮೋನಿ ಅಂತ, ಫುಲ್ ಹೆಸರು ಗೊತ್ತಿಲ್ಲ. ಮನೋಜಿಂದ ನಮಗೂ ಫ್ರೆಂಡ್ ಆಗಿದ್ದು. ಮನೋಜ್ ಜೊತೆ ಓಡಾಡ್ತಾ ಅವರು ಹಂಗೆ ಫ್ರೆಂಡ್ ಆದರು. ನಾವು ಒಬ್ರು ಅಂತ ಕರೀತಾ ಇರ್ತೀವಿ. ಅವ್ರು ಒಳ್ಳೆ ಟ್ರಾವೆಲಿಂಗ್ ಮಾಡ್ತಾರೆ ಗುರು. ಅವರು ಎಂತೆಂಥ ಪ್ಲೇಸಸ್ಗೆ ಹೋಗ್ತಾ ಇರ್ತಾರೆ ಗೊತ್ತಾ. ಅವ್ರ ಸ್ಟೇಟಸ್ ನೋಡಿದಾಗೆಲ್ಲ ನಂಗೆ ಆಸೆ ಆಗ್ತಾ ಇರುತ್ತೆ, ನಾವ್ಯಾವಾಗ ಹೋಗೋದು ಅಂತ. ಟೈಮ್ ಬರ್ಬೇಕು ಎಲ್ಲದಕ್ಕೂ. ಎಲ್ಲ ಮುಗಿಸ್ಕೊಂಡು ಮಚ್ಚನ ಮನೆ ಹತ್ರ ಬಂದೆ. ಒಬ್ಬ ಟೈಮ್ ಆಗಿತ್ತು ಅಂತ ಹಂಗೆ ಡೈರೆಕ್ಟ್ ಹೋದ. ನಾವು ಹೊರಡೋಕ್ಕಿಂತ ಮುಂಚೆ ಹೊಸ ಗಾಡಿ ಇಸ್ಕೊಂಡು ನನ್ನ ವೈಫ್ನ ಕುಣಿಸ್ಕೊಂಡು ಒಂದು ರೌಂಡ್ ಹಾಕಿದೆ. ಕಂಫರ್ಟ್ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಅದು ಬಿಟ್ಟು ನಂಗೆ ಬೇರೆ ಏನೋ ಅಷ್ಟೊಂದು ಬುಲೆಟ್ ಬಗ್ಗೆ ಗೊತ್ತಿಲ್ಲ, ಬಟ್ ಗಾಡಿ ತುಂಬ ಚೆನ್ನಾಗಿದೆ ಓಡ್ಸೋಕ್ಕೆ, ಕಂಫರ್ಟಬಲ್ ಆಗಿದೆ. ಒನ್ಸ್ ಅಗೇನ್ ನನ್ನ ಮಚ್ಚನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವ ಇದರಲ್ಲಿ ಎಷ್ಟು ವೀಡಿಯೋ ಇಟ್ಕೊತೀನಿ, ಎಷ್ಟು ಡಿಲೀಟ್ ಮಾಡ್ತೀನಿ, ಯಾವುದಾಗ್ತೀನೋ ಗೊತ್ತಿಲ್ಲ, ತುಂಬ ಇದೆ. ನೋಡೋಣ, ಆದಷ್ಟು ಒಂದು ಪಾರ್ಟಲ್ಲಿ ಮುಗಿಸಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡಿ. ನನ್ನ ಕ್ರಿಯಾ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್.